ಇಂಗ್ಲೀಷ್ ಸ್ಪೀಕಿಂಗ್ ಪ್ರಾಕ್ಟೀಸ್. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್ ಈ ಸ್ಟ್ರಕ್ಚರನ್ನು ಬಳಸಿ ಇಂಗ್ಲೀಷ್ನಲ್ಲಿ ಯಾವ ರೀತಿ ಸೆಂಟೆನ್ಸಸ್ ಕ್ರಿಯೇಟ್ ಮಾಡಬೇಕು ನೋಡಿ. ನಾನು ಕಾಲೇಜಿಗೆ ಹೋಗುತ್ತೇನೆ. ಐ ಗೋ ಟು ಕಾಲೇಜ್. ಇಲ್ಲಿ ಸಬ್ಜೆಕ್ಟ್ ಐ ಇದೆ, ಗೋ ವರ್ಬ್ ಒನ್, ಟು ಕಾಲೇಜ್ ಆಬ್ಜೆಕ್ಟ್ ಇದೆ. ಇದೇ ರೀತಿ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಅವನು ಕ್ರಿಕೆಟ್ ಆಡುತ್ತಾನೆ. ಹಿ ಪ್ಲೇಸ್ ಕ್ರಿಕೆಟ್. ನಾವು ಟಿವಿ ನೋಡುತ್ತೇವೆ. ವಿ ವಾಚ್ ಟಿವಿ. ಅವಳು ಹಾಡು ಹಾಡುತ್ತಾಳೆ. ಸಿ ಸಿಂಗ್ಸ್ ಅ ಸಾಂಗ್. ಅವರು ಇಂಗ್ಲೀಷ್ ಕಲಿಯುತ್ತಾರೆ. ಈ ವಾಕ್ಯಗೆ ಯಾವ ರೀತಿ ಹೇಳಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರದ ಇಂಗ್ಲೀಷನ್ನು ಕಲಿಯಲಿಕ್ಕೆ ನಾವು ನಿಮಗೋಸ್ಕರ 25 PDF ಬುಕ್ಸ್ಗಳ ಬಂಡಲನ್ನು ರೆಡಿ ಮಾಡಿದ್ದೇವೆ. ಈ PDF ಬುಕ್ಸ್ಗಳನ್ನು ಈಗಲೇ ಪಡೆದುಕೊಳ್ಳಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ SMS ಮಾಡಿ ಈ PDF ಬುಕ್ಸ್ಗಳನ್ನು ಈಗಲೇ ಪಡೆದುಕೊಳ್ಳಿ. ಥ್ಯಾಂಕ್ ಯು.